ಎಷ್ಟು ಜನ ಸುಖವಾಗಿರ್ಬೇಕಂತ ಬಯಸ್ತೀರಾ? ಎಲ್ಲಿ ಕೈ ಮೇಲೆ ಎತ್ತಿರಿ. ಆರೋಗ್ಯವಾಗಿ, ಸುಖವಾಗಿ, ನೆಮ್ಮದಿಯಿಂದ, ಶಾಂತಿಯಿಂದ, ಸುರಕ್ಷಿತವಾಗಿ, ದೇವರಿಂದ ಸಂರಕ್ಷಲ್ಪಟ್ಟು ಆತ್ಮ, ಪ್ರಾಣ, ಶರೀರ, ಕುಟುಂಬ ಸುಖವಾಗಿ ನಾನು ಇರಬೇಕಂತ ಎಷ್ಟು ಜನ ಬಯಸ್ತೀರಾ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಈ ಬಯಕೆಯನ್ನು ಈಡೇರಲಿಕ್ಕೆ ದೇವರೊಂದು ಮಾರ್ಗವನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆಮೆನ್. ಒಂದು ಮಾರ್ಗವನ್ನು ಇಟ್ಟಿದ್ದಾರೆ. ಏನು ಈ ವಾಕ್ಯ ಹೇಳ್ತದೆ? ನಾವು ದೇವರಿಗೆ ಪ್ರಿಯರಾಗಿ ಇರಬೇಕು. ದೇವರಿಗೆ ಪ್ರಿಯರು. ಯಾರಿಗೆ? ದೇವರಿಗೆ ಪ್ರಿಯರು. ಅವ್ರು ಹೇಗಿರ್ತಾರಂತೆ? ಸುಖವಾಗಿರ್ತಾರೆ, ಅವರು ಸೌಖ್ಯವಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ದೇವರಿಗೆ ಪ್ರಿಯರಾ? ಪ್ರಶ್ನೆ. ನೀವು ದೇವರಿಗೆ ಪ್ರಿಯರಾ? ನೀವು ಯಾರಿಗೆ ಪ್ರಿಯರು? ನೀವು ಲೋಕಪ್ರಿಯರಾ? ಅಲ್ಲ, ದೇವರಿಗೆ ಪ್ರಿಯರ. ಮನುಷ್ಯ ಮುಖವನ್ನು ನೋಡ್ತಾರೆ, ದೇವರು ಹೃದಯವನ್ನು ನೋಡ್ತಾರೆ. ಹಾಗಾದ್ರೆ ನಮ್ಮ ಗುಣಗಳು, ನಮ್ಮ ಕಂಡಕ್ಟ್, ನಮ್ಮ ಕ್ಯಾರೆಕ್ಟರ್, ಹಲ್ಲೆಲೂಯಾ, ದೇವರಿಗೆ ಮೆಚ್ಚುಗೆ ಆಗಿದೆಯಾ? ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆ ಇಲ್ಲಿ ಹೇಳ್ತಾರೆ, ಆಮೆ ದೇವರಿಗೆ ಪ್ರಿಯನೋ, ಪ್ರಿಯನೇ ನಿನ್ನ ಆತ್ಮ, ಪ್ರಿಯನೇ ನಿನ್ನ ಆತ್ಮ ಬಾಳುವ ರೀತಿಯಲ್ಲಿ. ಅದರ ಅರ್ಥ ಏನು? ಪ್ರಿಯನೇ, ನೀನು ದೇವರಿಗೆ ಪ್ರಿಯವಾಗಿದ್ರೆ ನೀನು, ನಿನ್ನ ಕುಟುಂಬ ಸುಖವಾಗಿರತ್ತೆ, ಕ್ಷೇಮವಾಗಿರತ್ತೆ, ನೀನು ಸೌಖ್ಯವಾಗಿರ್ತೀಯ. ಹಾಗಾದೊಂದು ಪ್ರಶ್ನೆ ಹಾಕೊಳ್ಬೇಕು. ನಮ್ಮ ನಡವಳಿಕೆ ದೇವರಿಗೆ ಪ್ರಿಯವಾಗಿದೆಯಾ? ನಮ್ಮ ಆದಾಯ ದೇವರಿಗೆ ಪ್ರಿಯವಾಗಿದೆಯಾ? ನಾವು ಮಾತಾಡ್ತಕ್ಕಂಥ ಮಾತು ದೇವರಿಗೆ ಪ್ರಿಯವಾಗಿದೆಯಾ? ನಮ್ಮ ಸ್ಟೈಲ್ ಆಫ್ ಲೈಫ್, ನಮ್ಮ ಸ್ಟೈಲು ದೇವರಿಗೆ ಪ್ರಿಯವಾಗಿದೆಯಾ? ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಚಲನಗಳು, ಆಮೇಲೆ ನಮ್ಮ ಕುಟುಂಬ ಜೀವಿತ, ಆಮೇಲೆ ನಮ್ಮ ವಿದ್ಯಾರ್ಥಿ ಜೀವನ, ನಮ್ಮ ಬಿಸ್ನೆಸ್ಸು ದೇವರಿಗೆ ಪ್ರಿಯವಾಗಿದೆಯಾ? ಆಮೇಲೆ ಈಗ ಹಣ ಸಂಪಾದನೆ ಮಾಡ್ಬೇಕಂತೇಳಿ ನೀವು ಹೋಗ್ಬಿಟ್ಟು ಬ್ರ್ಯಾಂಡಿ ಅಂಗಡಿ ಓಪನ್ ಮಾಡಿದ್ರೆ ದೇವರಿಗೆ ಪ್ರಿಯವಾಗಿರತ್ತಾ? ಇಲ್ಲ, ನಾನೇನೋ ಒಂದು ಬಿಸ್ನೆಸ್ ಮಾಡ್ಬೇಕಂತೇಳಿ ನೀವು ಬಿಡಿ ಸಿಗರೇಟ್ ಅಂಗಡಿ ಇಟ್ಟರೆ ಅದು ದೇವರಿಗೆ ಪ್ರಿಯವಾಗಿರತ್ತಾ? ನೀನು ಚೆನ್ನಾಗಿರ್ಬೇಕಾದ್ರೆ ನಾನು ಏನು ಮಾಡಿದ್ರೆ, ನಾನು ಹೇಗೆ ನಡೆದ್ರೆ ಇದನ್ನು ದೇವ್ರು ಮೆಚ್ತಾರೆ, ಅದನ್ನು ಮೊದಲು ತಿಳ್ಕೊಳ್ಬೇಕು. ಆ ಮಾರ್ಗದಲ್ಲಿ, ಆ ದಾರಿಯಲ್ಲಿ ನಾವು ನಡೆದ್ರೆ ಖಂಡಿತ ಹೇಳ್ತಾನೆ ನೀವು ದೇವರಿಗೆ ಪ್ರಿಯರು. ಒಬ್ಬ ದೇವರು ಮೆಚ್ಚಿದಂಥ ವ್ಯಕ್ತಿಯನ್ನ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಜೋಸಫನ ತಂದೆ ಅವನನ್ನು ಮೆಚ್ಚಿದನು. ಜೋಸಫ್ ಅಂದ್ರೆ ಅವನಿಗೆ ಪ್ರಾಣ. ಅದಕ್ಕೆ ಅವನಿಗೆ ವಿಶೇಷವಾದ ಅಂಗಿಯನ್ನು ತಂದು ಕೊಟ್ರು ಅವನಿಗೆ. ಹೌದಲ್ವಾ? ಯಾಕೆ ಹೇಳಿ? ಅವರ ಅಣ್ಣ ತಮ್ಮಂದಿರು 420 ನನ್ನ ಮಕ್ಕಳು. ಅರ್ಥ ಆಯ್ತಾ ನಿಮಗೆ? ಅವ್ರ ಅಣ್ಣ ತಮ್ಮಂದಿರು ಏನು 420ಗಳು. ಇವನ್ ಏನ್ ಮಾಡ್ದ? ಅವ್ರ ಜೊತೆ ಸೇರ್ಲೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಗುಣಗಳು ದೇವರಿಗೆ ಪ್ರಿಯರವಾಗಿದ್ರೆ ನಾವು ದೇವರಿಗೆ ಪ್ರಿಯರು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವ. 2 ಸಾಮುವೇಲ 22 20 ನಾವು ಓದ್ಕೊಂಡ್ರೆ, ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು. ನೋಡಿದಿರಾ? ನನ್ನನ್ನು ಮೆಚ್ಚಿ. ನಿನ್ನ ನಡವಳಿಕೆ ದೇವರಿಗೆ ಮೆಚ್ಚಿಗಾಗಿಲ್ಲ ಅಂದ್ರೆ ನಿನ್ನ ಕೊಚ್ಚಾಕ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ದೇವರದು ಪ್ರೀತಿ ಮಾತ್ರ ಎಲ್ರಿಗೂ ಗೊತ್ತು. ದೇವರ ಇನ್ನೊಂದು ಮುಖಾನು ತಿಳ್ಕೊಳ್ಬೇಕು ನೀವು. ಹೌದಲ್ವಾ? ಇಲ್ಲಿ ದೇವರು ಹೇಳ್ತಿದ್ದಾರೆ, ದೇವರು ನನ್ನನ್ನು ಮೆಚ್ಚಿ ನನ್ನನ್ನು ವಿಶಾಲವಾದ ಸ್ಥಳದಲ್ಲಿ ತಂದು ಇಟ್ರು ಅಂತ ಹೇಳ್ತಾರೆ. ದಾವೀದ ಅದನ್ನು ಹೇಳ್ತಾನೆ. ದಾವೀದನ ಹೇಳ್ತಾರೆ ನೋಡಿ, 22 1 ಹೇಳ್ತಾರೆ. 22 1, ಯೆಹೋವನು ದಾವೀದನನ್ನು ಎಲ್ಲಾ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿದಾಗ. ನೋಡಿ ಏನ್ ಮಾಡಿದ್ದಾರೆ? ಎಲ್ಲಾ ಶತ್ರುಗಳಿಗೆ. ದಾವೀದನು ದೇವರಿಗೆ ಪ್ರಿಯನಾದವನು ಆಗಿದ್ದ. ಆದುದರಿಂದ ಅವನ ನಡವಳಿಕೆ, ಅವನ ಗುಣಗಳು ದೇವರಿಗೆ ಮೆಚ್ಚುಗೆ ಆಗಿತ್ತು. ಇದನ್ನ ದೇವರು ಮೆಚ್ಚಿ ಅವನನ್ನ ಎಲ್ಲಾ ಶತ್ರುಗಳಿಂದ, ಎಲ್ಲಾ ಕಷ್ಟಗಳಿಂದ, ಎಲ್ಲಾ ನಷ್ಟಗಳಿಂದ, ಎಲ್ಲಾ ಅವಮಾನಗಳಿಂದ, ಅವನ ಜೀವನದಲ್ಲಿ ಬಂದಂತ ಎಲ್ಲಾ ಪಾಡುಗಳಿಂದ ದೇವರು ಅವನಿಗೆ ಬಿಡುಗಡೆಯನ್ನ ಕೊಟ್ಟಿದ್ರು. ನಮ್ಮ ಜೀವನ ಹೇಗಿದೆ? ನಮ್ಮ ಬದುಕು ಹೇಗಿದೆ? ನಮ್ಮ ಬಾಳು ಹೇಗಿದೆ? ನಮಗೆ ಹೇಳ್ತೀನಿ, ದೇವರಿಗೆ ಪ್ರಿಯವಾಗಿ ನಡೆಸ್ತಕ್ಕಂಥ ಮಾರ್ಗದಲ್ಲಿ ನಡೆಸ್ತಕ್ಕಂಥ ಒಂದು ವೇದ ಇದೆ ಅಂತ ಹೇಳಿದ್ರೆ ಅದು ಸತ್ಯವೇದ. ಹೇಗೂ ಬಾಳೋದು ಬದುಕಲ್ಲ. ಹೀಗೆ ದುಡಿಬೇಕು, ಹೀಗೆ ಬದುಕಬೇಕು, ಹೀಗೆ ಜೀವಿಸಬೇಕು, ಹೀಗೆ ಮದುವೆ ಮಾಡ್ಕೊಳ್ಬೇಕು, ಹೀಗೆ ತಂದೆ ತಾಯಿ ಗೌರವ ಕೊಡಬೇಕು, ಹೀಗೆ ಗಂಡನನ್ನ ಹೆಂಡತಿಯನ್ನ ಹೀಗೆ ಗೌರವಿಸಬೇಕು ಅಂತಕ್ಕಂಥದ್ದನ್ನ ನಮಗೆ ಸರಿಯಾಗಿ ಕಲಿಸ್ಕೊಡ್ತಕ್ಕಂಥ ಒಂದು ವೇದ ಇದೆ ಅಂತ ಹೇಳಿದ್ರೆ ಅದು ಸತ್ಯವೇದ. ಎಷ್ಟು ಜನ ಅದನ್ನ ನಂಬ್ತೀರಾ? ಹಲ್ಲೆಲೂಯಾ. ಮಕ್ಕಳು ಹೇಗಿರ್ಬೇಕು, ತಂದೆ ತಾಯಿ ಹೇಗಿರ್ಬೇಕು, ಗಂಡ ಆದವ್ರು ಹೇಗಿರ್ಬೇಕು, ಹೆಂಡತಿ ಆದವ್ರು ಹೇಗಿರ್ಬೇಕು, ಹಿರಿಯರು ಹೇಗಿರ್ಬೇಕು,
ಅಧಿಕಾರಿಗಳು ಹೇಗಿರಬೇಕು, ಸಮಾಜದಲ್ಲಿ ನಾವು ಹೇಗೆ ವರ್ತಿಸಬೇಕು, ಆ ಪ್ರತಿಯೊಂದು ಮಾಹಿತಿಯನ್ನ ಒಂದು ಸಮಾಜದಲ್ಲಿ ನಾವು ಸಹಬಾಳ್ವೆಯಿಂದ ಇರಬೇಕಾದ್ರೆ ನಾವೆಲ್ಲ ಹೇಗೆ ಜೀವಿಸ್ಬೇಕಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥ ಒಂದು ಸತ್ಯವೇದ, ಒಂದು ಗ್ರಂಥ ಇದೆ ಅಂತ ಹೇಳಿದ್ರೆ ಅದು ಪವಿತ್ರ ಸತ್ಯವೇದ ಬೈಬಲ್ ಮಾತ್ರನೇ. ಅದಕ್ಕೆ ಹೇಳ್ತಾರೆ, ಹಗಲು ರಾತ್ರಿ ನನ್ನ ವಾಕ್ಯದಲ್ಲಿ ಧ್ಯಾನವಾಗಿರ್ತಕ್ಕಂಥ ಮನುಷ್ಯನು ಭಾಗ್ಯವಂತ, ಅವನು ಪ್ರಿಯ. ಆನಂದ ಅಂದ್ರೆ ಅದೇ. ಹಾಗಾದ್ರೆ ದೇವರಿಗೆ ನಾವು ಪ್ರಿಯವಾಗಿರ್ಬೇಕಾದ್ರೆ ಹಲ್ಲೆಲೂಯಾ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಎಷ್ಟು ನೋವು ಅಂತೀರಾ? ಒಂದು ಹಲ್ಲೆಲೂಯಾ ಹೇಳಿ, ಕರಗಳ ಮೇಲೆ ಎತ್ತಿ ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ, ದೇವರು ಅವನನ್ನು ಮೆಚ್ಚಿ ಅವನನ್ನು ಬಿಡಿಸಿ, ವಿಶಾಲವಾದ ಇಕ್ಕಟ್ಟಿನಿಂದ ಬಿಡಿಸಿ. ನಾನು ಪ್ರಶ್ನೆ ಕೇಳ್ತೇನೆ, ಇವತ್ತು ನಿಮ್ಮ ಇಕ್ಕಟ್ಟು ಏನು, ನಿಮ್ಮ ಕಷ್ಟ ಏನು, ನಿಮ್ಮ ದುಃಖ ಏನು, ನಿಮ್ಮ ನೋವು ಏನು, ನಿಮ್ಮ ವೇದನೆ ಏನು, ನಿಮ್ಮ ಕಳವಳ ಏನು? ನಿಮಗೆ ಬಿಡುಗಡೆ ಬೇಕಾ? ದೇವರಿಗೆ ಪ್ರಿಯರಾಗಿ ಬದುಕ್ರಿ. ಮನುಷ್ಯನನ್ನು ಮೆಚ್ಚಬಹುದು ಬೇಗ. ಅರ್ಥ ಆಗ್ತಾ ಇದೆ ನಿಮಗೆ? ದೇವರು ಮೆಚ್ಚಬೇಕು. ಮನುಷ್ಯನಿಗೆ ಲಂಚ ಕೊಟ್ರೆ ಸಾಕು, ನಿಮ್ಮ ಪಕ್ಷ. ಹೌದಲ್ಲ? ಮನುಷ್ಯನನ್ನ ಮೋಸ ಮಾಡ್ಬಿಡ್ಬೋದು, ದೇವರು ಮೋಸ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಮುಖವನ್ನು ನೋಡ್ತಾರೆ, ದೇವರು ಹೃದಯವನ್ನು ನೋಡ್ತಾ ಇದ್ದಾರೆ. ನಮ್ಮ ಆಲೋಚನೆಗಳು ಏನಿದೆ ದೇವರ ಮುಂದೆ ಬಟ್ಟ ಬಯಲಾಗಿದೆ. ಅದು ಗೋಚರವ. ದೇವರು ಹೇಳ್ತಾರೆ, ಹಲ್ಲೆಲೂಯಾ, ಅವನು ನನ್ನನ್ನು ಮೆಚ್ಚಿ ರಕ್ಷಿಸಿದನು, ನನ್ನನ್ನು ಮೆಚ್ಚಿ ಬಿಡಿಸಿದನು, ನನ್ನನ್ನು ಮೆಚ್ಚಿ ನನ್ನನ್ನು ಆಶೀರ್ವದಿಸಿದನು. ನಮ್ಮ ನಡತೆ ದೇವರು ಮೆಚ್ಚತಕ್ಕಂಥ ನಡತೆನಾ? ನಮ್ಮ ನುಡಿ ದೇವರು ಮೆಚ್ಚತಕ್ಕಂಥ ನುಡಿನಾ? ನಮ್ಮ ಬದುಕು ದೇವರಿಗೆ ಮೆಚ್ಚತಕ್ಕಂಥದ್ದ? ನಮಗೆ ಮನೆ ಒಳಗೆ ಬರ್ತಕ್ಕಂಥ ಆಶೀರ್ವಾದ ಆ ₹1 ಇರ್ಬೋದ್ರಿ, ಅದು ದೇವರಿಗೆ ಮೆಚ್ಚುಗೆ ಆದಿದ್ದ, ಅನ್ಯಾಯದ್ದ, ಅಕ್ರಮದ್ದ, ಅಶುದ್ಧವಾದದ್ದ, ಲಂಚಾನ, ಮೋಸನ, ಇನ್ನೊಬ್ಬರು ಜೀವನವನ್ನು ಹಾಳು ಮಾಡ್ತಕ್ಕಂಥ ಹಣ ನಮ್ಮ ಮನೆಗೆ ಬರೋದಾದ್ರೆ ಇವತ್ತಲ್ಲ ಒಂದಿನ ನಾವು ICUಯಲ್ಲಿ ಇಡಲೇಬೇಕು. ಇವತ್ತು ನಮಗೆ ಬರ್ತಕ್ಕಂಥ ಹಣ ನಮಗೆ ಉಲ್ಲಾಸವನ್ನು ತರ್ಬೋದು, ಸಂತೋಷವನ್ನು ತರ್ಬೋದು, ಈ ಲೋಕದಲ್ಲಿ ಅಲ್ಲಲ್ಲಿ ಒಂದು ಘನತೆ ಗೌರವವನ್ನ ನಮಗೆ ತರಬಹುದು. ಆದರೆ ಬೈಬಲ್ ಆ ಸರ್ವಶಕ್ತ ಸಾರ್ವಭೌಮ ಇದ್ದಾನಲ್ಲ, ಮೇಲಿಂದ ದೇವರು ನೋಡ್ತಾ ಇದ್ದಾರೆ. ಆತ ನೀತಿವಂತ. ಯಾವ್ದಾವುದನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟೇ ಹೋಗ್ಬೇಕಾಗತ್ತೆ. ನಮಗೆ ಬೇಡ ರೀ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ನಾವು ಇರೋದ್ರಲ್ಲಿ ತೃಪ್ತಿಯಾಗಿರೋಣ, ಇರೋದ್ರಲ್ಲಿ ಸಮಾಧಾನವಾಗಿರೋಣ. ದೇವ್ರು ಹೇಳ್ತಾರೆ, ನಿಮ್ಮ ನಡವಳಿಕೆ ಕರ್ತರಿಗೆ ಮೆಚ್ಚುಗೆ ಆಗಿಯಾ. ದಾವೀದನ ಕುರಿತು ಹೇಳ್ತಾರೆ, ದಾವೀದ ಅವನು ದೇವರು ನನ್ನನ್ನು ಮೆಚ್ಚಿ. ಅದಕ್ಕೆ ಅಲ್ಲಿ 2 ಸಾಮುವೇಲ ಆ ವಾಕ್ಯದಲ್ಲಿ ಹೇಳ್ತಾರೆ 20:21, ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಹಾಗಾದ್ರೆ ಇದೇನು ಈ ನೀತಿ, ಶುದ್ಧತ್ವ? ಇವೆಲ್ಲ ಏನು? ಗುಣ. ಸತ್ಯವೇದದಲ್ಲಿ ಅನೇಕ ದೇವ ಜನರಿದ್ದಾರೆ. ಏನೋಕನು ದೇವರಿಗೆ ಪ್ರಿಯನಾಗಿ ಜೀವಿಸ್ತಾ, ಬೆಂಜಮಿನ್ ದೇವರಿಗೆ ಪ್ರಿಯವಾಗಿ ಜೀವಿಸ್ತಾ, ಸಾಮುವೇಲ್ ದೇವರಿಗೆ ಪ್ರಿಯವಾಗಿ ಜೀವಿಸ್ತಾ, ದಾನಿಯೇಲ್ ದೇವರಿಗೆ ಪ್ರಿಯನಾಗಿದ್ದ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ನರಮಾನವನ ಅವತಾರ ಎತ್ತಿ ನಮ್ಮನ್ನು ಪಾಪದಿಂದ ಬಿಡಿಸಲಿಕ್ಕೆ ನರ ಅವತಾರ ತಾಳಿದಂತ ಯೇಸು ಸ್ವಾಮಿ ದೇವರಿಗೆ ವಿಧೇಯರಾಗಿದ್ದರು, ದೇವರಿಗೆ ಪ್ರಿಯರಾದರು. ಆ ವಾಕ್ಯ ಹೇಳ್ತದೆ, ಮತ್ತಾಯ 3:17 ವಾಕ್ಯವನ್ನು ಓದಿದಾಗ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ, ಆತನು ದೇವ ಕುಮಾರನಾಗಿದ್ದು ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು. ನೋಡಿ, ಬಂದು ದೇವರ ವಾಕ್ಯಕ್ಕೆ ವಿಧೇಯರಾದಾಗ, ದೇವರ ವಾಕ್ಯಕ್ಕೆ ವಿಧೇಯನಾಗ್ತಕ್ಕಂಥವನು ದೇವರಿಗೆ ಪ್ರಿಯನಾದವನು. ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದೀರಾ? ಸತ್ಯವೇದ ಮನೆಯಲ್ಲಿ ಇದ್ರೆ ಸಾಲದು, ಅಥವಾ ಆಲಯಕ್ಕೆ ಬರುವಾಗ ಕಂಕಳಲ್ಲಿ ಬ್ಯಾಗ್ನಲ್ಲಿ ಇಟ್ಕೊಂಡು ಅಲಂಕರಿಸಿ ತಂದ್ರೆ ಸಾಲದು. ಆ ವಾಕ್ಯವನ್ನು ಅನುಸರಿಸಿ ನಡೆಯತಕ್ಕಂಥವರೇ ನಿಜವಾದ ಕ್ರೈಸ್ತರು. ಹೆಸರಿದ್ರೆ ಸಾಲದು. ಇಲ್ಲಿ ಯೇಸು ಸ್ವಾಮಿ ಸರ್ವಶಕ್ತನಾದ ದೇವರು ಜ್ಞಾನಿಕನಾದ ಯೆಹೋವನ ಬಳಿಯಲ್ಲಿ ದೀಕ್ಷಾಸ್ನಾನವನ್ನು ತಗೊಳ್ಳಿಕ್ಕೆ ತಗ್ಗಿಸ್ಕೊಂಡು ಬರ್ತಾರೆ. ತನ್ನ ವಾಕ್ಯಕ್ಕೆ ತನ್ನ ತಗ್ಗಿಸಿದಾಗ, ತನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಧಿಕಾರಿಗೆ ತನ್ನನ್ನು ತಗ್ಗಿಸಿಕೊಂಡಾಗ, ತನ್ನನ್ನು ಪೋಷಿಸಲಿಕ್ಕೆ, ಸಂರಕ್ಷಿಸಲಿಕ್ಕೆ, ತನ್ನನ್ನು ಬೆಳೆಸಲಿಕ್ಕೆ ತನಗೆ ಇಟ್ಟಿರ್ತಕ್ಕಂಥ ಪೋಷಕರು ಅಥವಾ ತಂದೆ ತಾಯಿ ಮುಂದೆ ತನ್ನನ್ನು ತಗ್ಗಿಸಿಕೊಂಡಾಗ
ಅಲ್ಲ, ತನ್ನನ್ನು ಕರ್ತನಲ್ಲಿ ಪರಲೋಕದಲ್ಲಿ ನಡೆಸ್ತಕ್ಕಂಥ ಸಭಾಪಾಲಕರು, ಪಾಸ್ಟರ್ ಮುಂದೆ ನಾವು ತಗ್ಗಿಸಿಕೊಂಡಾಗ ವಾಕ್ಯದ ಅನುಗುಣವಾಗಿ ಅವರು ದೇವರಿಗೆ ಪ್ರಿಯರಾದವರು. ಪ್ರಿಯನಾದವನೇ, ನೀನು ಸುಖವಾಗಿರ್ಬೇಕಾ? ನನ್ನ ನಾಮ ಧರಿಸಿರ್ತಕ್ಕಂಥ, ನನ್ನ ನಾಮವನ್ನು ಹೇಳ್ಕೊಳ್ತಕ್ಕಂಥ ನನ್ನ ಜನರು ಬಿಡಬೇಕಾದ ಕಾರ್ಯವನ್ನು ಬಿಟ್ಟು ದೇವರ ಕಡೆಗೆ ನೋಡಿ ದೂಷಿಸಿದಾಗ ನಾನು ನಿಮಗೆ ಆರೋಗ್ಯವನ್ನ, ಕ್ಷೇಮವನ್ನ ಕೊಡ್ತೀನಿ ಅಂತೇಳಿ ದೇವರು ಹೇಳಿದಾರಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡ್ರು, ಪೌಲ ತನ್ನನ್ನು ತಗ್ಗಿಸಿಕೊಂಡ, ಬರ್ನಬ ದೇವರಿಗೆ ಪ್ರಿಯನಾದವನು, ತಿಮೋತಿಯು ದೇವರಿಗೆ ಪ್ರಿಯನಾದವನು, ರೂತ್ ದೇವರಿಗೆ ಪ್ರಿಯರಾದವಳು, ಮುರ್ದೆಕಾಯಿ ದೇವರಿಗೆ ಪ್ರಿಯನಾದವರು. ನಾವು ಹೇಗಿದ್ದೇವೆ? ನಮ್ಮ ಜೀವನ ಹೇಗಿದೆ? ದೇವರಿಗೆ ಪ್ರಿಯರಬೇಕು. ಮೊದಲು ದೇವರ ಶಬ್ದಕ್ಕೆ ವಿಧೇಯನಾಗವನು ದೇವರಿಗೆ ಪ್ರಿಯನಾಗ್ತಕ್ಕಂಥ. ಒಂದು ವಾಕ್ಯ ಓದಿಕೊಳ್ಳುವ. 1 ಸಾಮುವೇಲ 15:22 ನೋಡಿ, ಯಾವುದು ದೇವರಿಗೆ ಪ್ರಿಯವಾದದ್ದು? ಒಂದು ಉದಾಹರಣೆ, ಸೌಲನ ಹಳೆಯ ಒಡಂಬಡಿಕೆಯ ಸೌಲನನ್ನು ಕುರಿತು ಇಲ್ಲಿ ತಿಳಿಸಲಾಗಿದೆ. ಯಾವುದು ದೇವರು ಮೆಚ್ಚತಕ್ಕಂಥದ್ದು, ಯಾವುದು ದೇವರಿಗೆ ಪ್ರಿಯವಾದದ್ದು ಯಾವುದು? ಆಮೇಲೆ ನಾವು ದೇವರಿಗೆ ವಿಧೇಯರಾಗದೆ, ನಾವು ಎಷ್ಟೇ ಆರಾಧನೆ ಮಾಡಿದ್ರು, ದೇವರಿಗೆ ವಾಕ್ಯಕ್ಕೆ ನಮ್ಮನ್ನು ತಗ್ಗಿಸಿಕೊಳ್ಳದೆ, ಆತನ ಮಾರ್ಗದಲ್ಲಿ ನಡೆಯದೆ ನಾವು ಎಷ್ಟೇ ಕಾಣಿಕೆ ಕೊಟ್ಟರು ಅದನ್ನು ದೇವರು ಅಂಗೀಕರಿಸಲ್ಲ. ಅದು ದೇವರಿಗೆ ಇಷ್ಟ ಅಲ್ಲ. ಓದುವ 1 ಸಾಮುವೇಲ ಓದಿರಪ್ಪ. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಅರ್ಥ ಆಗ್ತಾ ಇದೆಯಾ? ದೇವರ ಮಾತು, ದೇವರ ವಾಕ್ಯ ಇದು ಉತ್ತಮ. ಆರಾಧನೆಗಿಂತ ಆರಾಧನೆ ಬೇಕು, ಆದರೆ ಫಸ್ಟ್ ಯಾವುದು? ಪ್ರಯಾರಿಟಿ, ಆದ್ಯತೆ. ನೀವು ಕ್ಷೇಮವಾಗಿರ್ಬೇಕಂತ ದೇವರು ಬಯಸ್ತಾ ಇದ್ದಾರೆ. ನಾವು ಸುಖವಾಗಿರ್ಬೇಕಂತೇಳಿ ದೇವರು ಬಯಸ್ತಾ ಇದ್ದಾರೆ. ಅದಕ್ಕೆ ಒಂದು ಮಾರ್ಗವನ್ನು ದೇವರು ನಮಗಿಟ್ಟಿದ್ದಾರೆ. ಈ ಹಾದಿಯಲ್ಲಿ ಬಂದ್ರೆ ಖಂಡಿತ ನಮ್ಮ ಊರಿಗೆ ಹೋಗ್ತೀರ ನೀವು. ಟ್ರೈನು ಹಳಿಯಲ್ಲಿ ಹೋದ್ರೆ ಅದು ಡೆಸ್ಟಿನೇಷನ್, ಅದು ಗುರಿ, ಅದು ಹೋಗತ್ತೆ. ನಮಗೊಂದು ಮಾರ್ಗ ಇದೆ, ರೋಡ್ ಇದೆ. ನಾವು ಹೇಗೂ ಬಾಳೋದು ಕ್ರೈಸ್ತ ಜೀವಿತ ಅಲ್ಲ, ವಾಕ್ಯದ ಪ್ರಕಾರ ಬಾಳ್ತಕ್ಕಂಥವನೇ ಕ್ರೈಸ್ತ. ಪ್ರಿಯನೇ, ಹಾಗಾದ್ರೆ ನಿಮ್ಮ ನಡೆ, ನಿಮ್ಮ ನುಡಿ, ನೀವೆಲ್ಲ ದೇವರ ಮಾತಿಗೆ ವಿಧೇಯರಾಗ್ತಾ ಇದ್ದೀರಾ? ಹಲೋ, ನೀವು ದೇವರಿಗೆ ಪ್ರಿಯರ? ನೀವೇ ಲೆಕ್ಕ ಹಾಕೊಳ್ರಿ. ನೀವು ಲೆಕ್ಕ ಹಾಕೊಳ್ರಿ. ನನ್ನ ನಡೆ, ನನ್ನ ನುಡಿ, ನನ್ನ ಶೈಲಿ, ನನ್ನ ಕ್ಯಾರೆಕ್ಟರ್, ನನ್ನ ಗುಣ, ನನ್ನ ಕಂಡಕ್ಟ್, ನಾನು ದೇವರಿಗೆ ಪ್ರಿಯನಾಗಿದೆ, ನನ್ನ ಗುಣ ಇದು ದೇವ್ರು ಮೆಚ್ಚತಕ್ಕಂತ ಇದೆಯಾ? ಗಂಡ ಇಬ್ಬರು ಚರ್ಚಿಗೆ ಬಂದಿದ್ರು. ಗಂಡ ವರ್ಷದ ಕೊನೆಯಲ್ಲಿ ಸಾಕ್ಷಿ ಹೇಳಲಿಕ್ಕೆ ಬಂದ. ನನ್ನ ಹೆಂಡತಿನ ಪ್ರೀತಿಸ್ತೀನಿ, ನಾನು ಹೆಂಡತಿ ಲವ್ ಮಾಡ್ತೀನಿ, ಮಕ್ಕಳು ಹಾಗೆ ನೋಡ್ಕೊಳ್ತೀನಿ, ಹೀಗೆ ನೋಡ್ಕೊಳ್ತೀನಿ ಅಂತೇಳಿ ಮೈಕ್ ತಗೊಂಡು 1 ಗಂಟೆ ಹೆಂಡತಿನ ಹೊಗಳ್ದ, ಕುಟುಂಬವನ್ನು ಹೊಗಳ್ದ. ಸಾಕ್ಷಿ ಕೊಡಲಿಕ್ಕೆ ಸಮಯ ಕೊಡ್ತಾರಲ್ಲ ಹಾಗೆ ಗಂಡ ತಗೊಂಡು ಅದನ್ನು, ನನ್ನ ಹೆಂಡತಿ ಹೀಗೆ, ನಾನು ಹೀಗೆ ಪ್ರೀತಿಸ್ತೀನಿ, ಹಾಗೆ ನೋಡ್ತೀನಿ, ಅವಳಿಗೆ ಅದಂಗೆ ಕೊಡ್ತೀನಿ, ಇದನ್ನು ಕೊಡ್ತೀನಿ, ಹಂಗೆ ಪಾಸ್ಟರ್, ಹಿಂಗೆ ಪಾಸ್ಟರ್, ನೋಡ್ಕೊಳ್ತೀನಿ ಪಾಸ್ಟರ್, ನೀವು ಕೇಳಿ ಪಾಸ್ಟರ್, ಹಾಗೆ ಹೀಗೆ ಅಂತೇಳಿ ನೀವು ಹಾಗೆ ಮಾಡಿರಿ ಅಂತ ಹೇಳಿದ್ರು. ಇವನು ಗಂಡ ಸಾಕ್ಷಿ ಹೇಳ್ತಾ ಇರ್ಬೇಕಾದ್ರೆ ರಪ್ಪ ಹೆಂಡತಿ ಏನು ಮಾಡಿದ್ಲು, ಮನೆಗೆ ಹೋಗ್ಬಿಟ್ಟು ಸೂಟ್ಕೇಸು, ಬಟ್ಟೆ, ಅಡಿಗೆ ಸಾಮಾನು, ಸ್ಟವ್ ಎತ್ಕೊಂಬಂದ್ಬಿಟ್ಟು ಚರ್ಚಲ್ಲಿ ಇಟ್ಬಿಟ್ರು. ಪಾಸ್ಟರ್ ಹೇಳಿದ್ರು, ಏನವ್ವ ನಿನ್ನ ಗಂಡ ಸಾಕ್ಷಿ ಹೇಳ್ತಾ ಇದ್ದೇನೆ, ನೀನು ಎಲ್ಲ ಎತ್ಕೊಂಡ್ಬಿಟ್ಟಿದ್ದೇನೆ. ಹೌದು ಪಾಸ್ಟರ್, ನನ್ನ ಗಂಡ ಚರ್ಚಲ್ಲಿ ಮಾತ್ರ ಒಳ್ಳೆಯವನು, ಅದಕ್ಕೆ ಕುಟುಂಬ ಇನ್ಮೇಲೆ ಇಲ್ಲೇ ನಡ್ಸೋಣ, ಮನೇಲಿ ಅವನ ಥರ ಕೆಟ್ಟವನು ಯಾವನೂ ಇಲ್ಲ. ಅರ್ಥ ಆಗ್ತೀರಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು, ಕೈ ತಟ್ಟಿ. ನನ್ನ ಗಂಡ ಚರ್ಚಲ್ಲಿ ಇವನ್ ಥರ ಒಳ್ಳೆಯವನು ಯಾವನೂ ಇಲ್ಲ, ಹಾಗಾಗಿ ನನ್ನ ಜೀವನ ಇಲ್ಲೇ ಕಲ್ತು ಬಿಡ್ತೀನಿ, ಸಂತೋಷವಾಗಿ ಇದ್ಬಿಡ್ತೀನಿ, ಖುಷಿಯಾಗಿ ಇದ್ಬಿಡ್ತೀನಿ. ಈ ರೀತಿ ಕ್ರೈಸ್ತರಿದ್ರೆ ಇದು ದೇವರಿಗೆ ಪ್ರಿಯವಾದ ಜೀವಿತನಾ? ಒಂದು ಅಲ್ಲೆಲೂಯ ಹೇಳಿ ಹೋಗ್ಲಿ, ಅಲ್ಲೆಲೂಯ. ಹಾಗೆ ಇಲ್ಲಿ
ದೇವರಿಗೆ ನಾವು ವಿಧೇಯರಾಗಬೇಕು. ಈ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ, ಆಮೆನ್. ಇನ್ನೊಂದ್ಸತಿ ಓದಪ್ಪ. 1 ಸಾಮುವೇಲ 15:22 ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು, ನೋಡಿ, ವಿಧೇಯತ್ವಕ್ಕೆ ಮೆಚ್ಚುವಷ್ಟು ನಿನ್ನ ಕಾಣಿಕೆ, ನಿನ್ನ ಅಲಂಕಾರ, ಹಲ್ಲೆಲೂಯಾ, ಅಲಂಕಾರವಾದ ಪದಗಳನ್ನು ಉಪಯೋಗಿಸಿ ನೀನು ಸರ್ವಶಕ್ತ, ನನ್ನ ಪ್ರಾಣ ಪ್ರಿಯ, ಬಣ್ಣ ಬಣ್ಣದ ಮಾತುಗಳು, ಈ ಬಣ್ಣದ ಲೋಕದಲ್ಲಿ ನಿನ್ನ ಬಣ್ಣ ಬದಲಾಯಿಸಿ ನನ್ನನ್ನು ಆರಾಧಿಸಬೇಡ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಯ್ತಾ ಅಂತೀರಾ? ಅರ್ಥ ಆಯ್ತಾ? ಹಲ್ಲೆಲೂಯಾ. ಇನ್ನೊಂದ್ಸತಿ ಓದಪ್ಪ ವಾಕ್ಯ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಅರ್ಥ ಏನು? ಇಲ್ಲ, ಮೆಚ್ಚೋದಿಲ್ಲ. ದೇವರಿಗೆ ಅದ್ರ ಮೇಲೆ ಪ್ರಿಯ ಇಲ್ಲ. ಮೊದಲು ದೇವರಿಗೆ ವಿಧೇಯರಾಗಿರಿ. ಪಕ್ಕದಲ್ಲಿ ಕೈಗಿಟ್ಟು ಹೇಳಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ದೇವರ ವಾಕ್ಯ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ಇದ್ದೇವೆಯೇ? ನಮ್ಮ ಬದುಕು, ನಮ್ಮ ಬಾಳು, ನಮ್ಮ ಜೀವನ, ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕಾರ್ಯ, ನಮ್ಮ ಆದಾಯ, ನಮ್ಮ ಡೀಲಿಂಗ್, ನಮ್ಮ ವ್ಯವಹಾರ, ನಮ್ಮ ಅಂತರಂಗ ಜೀವನ, ಬಹಿರಂಗ ಜೀವನ, ಕೆಲಸಕ್ಕೆ ಹೋಗ್ಬೇಕಾದ್ರೆ, ಶಾಲೆಗೆ ಹೋಗ್ಬೇಕಾದ್ರೆ, ನಾವು ಒಬ್ಬರೇ ಇದ್ದಾಗ ಯೋಚನೆ ಮಾಡ್ತಕ್ಕಂಥದ್ದು, ಒಬ್ಬರೇ ಇದ್ದಾಗ ನಾವು ನೋಡ್ತಕ್ಕಂಥ ದೃಶ್ಯಗಳು ದೇವರಿಗೆ ಮೆಚ್ಚುಗೆ ಆಗಿದೆಯಾ ಅಣ್ಣ? ಹಾಗಾಗಿ ನಂದೊಂದು ಆಸೆ ಇದೆ ಪ್ರಿಯರೇ. ಏನಂತ ಹೇಳಿದ್ರೆ, ಬೆಥೆಸ್ದಾ ಚರ್ಚಿಗೆ ಬಂದು ಯಾರು ನರಕಕ್ಕೆ ಹೋಗ್ಬಾರ್ದಂತ. ಕೈ ತಟ್ಟಿ ತೋರಿ ದೇವರಿಗೆ. ಎಲ್ಲಿಗೆ ಹೋಗ್ಬಾರ್ದು? ನರಕಕ್ಕೆ ಹೋಗ್ಬಾರ್ದು. ಚರ್ಚ್ ಅಂದ್ರೆ ಅರ್ಥ ಏನು ಗೊತ್ತಾ? ನರಕಕ್ಕೆ ಹೋಗದೆ ಕಾಪಾಡ್ತಕ್ಕಂಥದ್ದು ಇಷ್ಟೇ. ಇದರಲ್ಲಿ ಜಾತಿ ಮತ ಭೇದ ಎಲ್ಲ ಏನಿಲ್ಲ. ವಿಧೇಯರಾಗಬೇಕು. ಹಲ್ಲೆಲೂಯಾ. ಯಜ್ಞಕ್ಕಿಂತ, ಆಮೆನ್, ನಿನ್ನ ಪ್ರಾರ್ಥನೆಗಿಂತ ಮೊದಲು ದೇವರ ವಾಕ್ಯಕ್ಕೆ ವಿಧೇಯರಾಗು. ದೇವರ ವಾಕ್ಯಕ್ಕೆ ವಿಧೇಯನಾಗ್ತಕ್ಕಂಥವನು ದೇವರಿಗೆ ಪ್ರಿಯನು. ದೇವರು ಹೇಳ್ತಾರೆ, ನಿನಗೆ ಕೊಂಚ ಬಲವಿದ್ದು ಸ್ವಲ್ಪ ವಾಕ್ಯ ತಿಳ್ಕೊಂಡಿರ, ಆ 2 ಸತ್ಯ ಹೇಳ್ಕೊಂಡು ಆ ಸತ್ಯದಲ್ಲಿ ಇದೆಯಲ್ಲ, ನೀನು ಕೊಂಚ ಬಲ ಇದ್ದು ನನ್ನ ಸಹನಾ ವಾಕ್ಯವನ್ನು ಕೈಗೊಂಡು ನಡೆದ್ರಿಂದ ನಿನ್ನ ಮುಂದೆ ತೆರೆದ ಬಾಗಿಲು ಯಾವನು ಮುಚ್ಚಲಿಕ್ಕೆ ಆಗಲ್ಲ. ಕರ್ತನು ನಮ್ಮ ಪಕ್ಷ ಇರುವಾಗ ನಮಗೆ ವಿರೋಧವಾಗಿ ಇರೋನು ಯಾವನಿದ್ದಾನೆ? ಯಾರೂ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿದ್ರೆ ನಮ್ಮನ್ನ ದೇವರು ಕರೆದಿರೋದೇ ಗೊತ್ತಾ? ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡಿಲಿಕ್ಕೆ ನಾವು ಇದರಲ್ಲಿ ಇದೇವಾ? ದೇವರ ರಾಜ್ಯ ಅಂದ್ರೆ ಏನು? ದೇವರ ರಾಜ್ಯ ಅಂದ್ರೆ ಅದನ್ನು ನಾವು ತಿಳ್ಕೊಳ್ಬೇಕು. ದೇವರ ರಾಜ್ಯ ಅಂದ್ರೆ ಹೇಳಿದ್ರೆ ತಿನ್ನೋದು, ಕುಡಿಯೋದು, ಜಾಲಿ ಮಾಡೋದಲ್ಲ. ರೋಮ 14:17 ದೇವರ ವಾಕ್ಯ ಹೇಳ್ತದೆ, ದೇವರ ರಾಜ್ಯ ನಾವು ಹೇಳ್ತೇವೆ, ಒಮ್ಮೆ ಪರಲೋಕದಲ್ಲಿ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಅರ್ಥ ಆಯ್ತಾ? ಹಬ್ಬ ಅಂದ ತಕ್ಷಣ ತಿನ್ನೋದು ಕುಡಿಯೋದಲ್ಲ. ಕ್ರೈಸ್ತರು ಪರಿಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ. ತಿನ್ರಿ, ನೀರು ಕುಡಿಯಿರಿ, ಬೇರೆ ಏನೇನೋ ಕುಡಿಬೇಡ್ರಿ, ಅಶುದ್ಧನೆಲ್ಲ. ನಾವು ಪರಿಶುದ್ಧ ಜಾತಿ. ಕರಗಳ ತಟ್ಟೆ. ನಾವು ಯಾರು? ಪರಿಶುದ್ಧ ಜಾತಿ. ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಪರಲೋಕ ಬೇಕಾ? ಪರಿಶುದ್ಧವಾಗಿ ಜೀವಿಸಲೇಬೇಕು, ವಿಧೇಯರಾಗಲೇಬೇಕು. ಇಲ್ಲ ನನಗದು ಬೇಡ ಅಂತ ಹೇಳಿದ್ರೆ, ನಾನು ಇಷ್ಟ ಪ್ರಕಾರ ಬಾಳ್ಕಿದ್ರೆ ಓಕೆ. ಕೆಲವರು ಯಾರಿದ್ದಾರೆ? ನಿಮ್ಮ ಇಷ್ಟ ಅಣ್ಣ, ನಿಮ್ಮ ಚಾಯ್ಸು. ಪಕ್ಕದಲ್ಲಿ ಹೇಳಿ, ನಿಮ್ಮ ಆಯ್ಕೆ. ಪಕ್ಕದಲ್ಲಿ ಹೇಳಿ, ಯಾವ್ಯಾವ ನಿಮ್ಮ ಆಯ್ಕೆ. ಓಕೆ, ವಾಕ್ಯ ಓದ್ಕೊಳ್ಳೋಣ. ವಿಧೇಯರಾಗಬೇಕು. ನೆಕ್ಸ್ಟ್ ಓದಪ್ಪ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ದೇವರ ರಾಜ್ಯ ಅಂದ್ರೆ ತಿನ್ನೋದು ಕುಡಿಯೋದು ಮಾತ್ರ ಅಲ್ಲ. ನೀತಿ ನೋಡಿ, ಏನಿರ್ಬೇಕು? ನೀತಿ, ಗುಣ, ನೀತಿ ಇದೆಯಾ? ಎಲ್ಲರೂ ಲಂಚ ತಗೊಳ್ತಾರೆ, ನೀ ಲಂಚ ತಗೋಬೇಡ. ಎಲ್ಲರೂ ಕಮಿಷನ್ ತಗೊಳ್ತಾರೆ, ತಗೋಬೇಡ. ಎಲ್ಲ ಸುಳ್ಳು ಹೇಳ್ತಾರೆ, ಆಗ ನೀ ಬದುಕಬೇಡ. ಪ್ರಾಮಾಣಿಕವನಾಗಿರು. ಇರೋದ್ರಲ್ಲಿ ತೃಪ್ತಿಯಾಗಿರು. ಸಮಾಧಾನವು ನೋಡಿ, ನೀತಿ ಮೊದಲು. ದೇವರ ರಾಜ್ಯ ಮತ್ತು ನೀತಿಯನ್ನು ಹುಡುಕಿರಿ, ಅದರ ಜೊತೆಗೆ ನಿಮಗೆ ಎಲ್ಲ. ಎಷ್ಟು ಜನ ವಾಕ್ಯ ಗೊತ್ತು? ಕೈ ಮೇಲೆತ್ರಿ. ವಾಕ್ಯ ಗೊತ್ತಿರೋರು ಹುಡುಕ್ತೀರಾ? ಒಂದು ಸಮಸ್ಯೆ ಬಂದಾಗ ನೀತಿಯಲ್ಲಿ ನಿಲ್ತೀರಾ? ಈ ಅನ್ಯಾಯ ನನಗೆ ಬೇಡ, ಈ ಬದುಕು ಬೇಡ ಅಂತೇಳಿ ನಿಲ್ತೀರಾ? ಈ ಅಕ್ರಮ ಬೇಡ ಅಂತೇಳಿ ನಿಲ್ತೀರಾ? ಇದನ್ನು ದೇವರು ಬಯಸ್ತಾ ಇದ್ದಾರೆ. ನೀತಿಯಲ್ಲಿ ನಡೆಯತಕ್ಕಂಥವನು ದೇವರಿಗೆ ಪ್ರಿಯನಾದವನು. ನೋಹ ನೀತಿಯಲ್ಲಿದ್ದ.
ನೀತಿನೇ ನಿಮ್ಮನ್ನ ನಿತ್ಯಕ್ಕೆ ನಡೆಸ್ತಕ್ಕಂಥದ್ದು. ನಿತ್ಯ ಜೀವ ಬೇಕಾ? ಒಬ್ಬ ಮನುಷ್ಯ ನೀತಿಯಲ್ಲಿ ನಡೆಯಲೇಬೇಕು. ಇದು ನಿಮ್ಮ ಪ್ರಪಂಚ ಹೇಳಲ್ಲ, ಸಂಪಾದನೆ ಮಾಡ್ಬೇಕಾರ ಒಡಿ ಏನಾರು ಮಾಡ ಹೋಗ. ಇಲ್ಲಿ ಹೇಳ್ತಾರೆ ರೈಟ್ ನೀತಿ. ಆಮೇಲೆ ಸಮಾಧಾನ. ಒಬ್ರಿಗೊಬ್ರು ಸಮಾಧಾನವಾಗಿದ್ದೀರಾ? ಗಂಡ ಹೆಂಡತಿ ಸಮಾಧಾನವಾಗಿದ್ದೀರಾ? ಸಂಸಾರದಲ್ಲಿ ಸಮಾಧಾನ ಇದೆಯಾ? ಗಂಡ ಹೆಂಡತಿ ಒಂದೇ ಆ ಕಡೆ ಎಳೆಯುತ್ತೆ, ಒಂದೇ ಈ ಕಡೆ ಹೋಗುತ್ತೆ, ಸೆಂಟ್ರಲ್ಲಿ ಕಿತ್ಕೊಂಡು ಹೋಗುತ್ತೆ. ಏನು ಅಭಿಷೇಕ ಹೊಂದಿದ್ದಾರೆ, ಏನ್ ಕ್ರೈಸ್ತರು ನೀವು ಅಂತ ಬೇರೆ ಬೇರೆ ಕೇಳ್ತಾರೆ. ಬೇರೆಯವ್ರು ಕೇಳೋದು ನಾನು ನಿಮಗೆ ಕೇಳ್ತೀನಿ. ಸಾಕ್ಷಿ ಇಲ್ಲದೆ ಜೀವಿತ ಎಂತ ಜೀವಿತ ಅಂತ. ಸಮಾಧಾನವಾಗಿದೆಯಾ? ಹೆಂಡತಿ ಜೊತೆ ಸಮಾಧಾನವಾಗಿದೆಯಾ? ನಿನ್ನ ಜೀವನ ಸಮಾಧಾನವಾಗಿರತ್ತೆ. ಇಲ್ಲ ಅಂದ್ರೆ ಯಾವುದೋ ಒಂದು ಹುಳ ನೀನು ಕುಕ್ಕುತ್ತಾನೆ ಇರತ್ತೆ. ಆ ಹುಳ ಯಾವ್ದಾರು ಇರ್ಬೋದು, ನನ್ಗೆ ಗೊತ್ತಿಲ್ಲ. ನೀನು ನಿದ್ರೆ ಮಾಡೋಕ್ಕೂ ಬಿಡಲ್ಲ. ಕೆಲವ್ರು ಬಂದು ಹೇಳ್ತಾರೆ, ಪಾಸ್ಟರ್ ಇಲ್ಲಿ ಮಲಗಿದ್ದೆ ಪಾಸ್ಟರ್, ರಾತ್ರಿ ಅಲ್ಲೋಗಿ ಮಲಗಿದ್ದೀನಿ ಪಾಸ್ಟರ್, ಏನೋ ಬಂದು ಎಳ್ಕೊಂಡೋಗುತ್ತೆ. ಎಷ್ಟು ಹೇಳಿದ್ರು ಪಾಸ್ಟರ್, ಯಾರೋ ಬಂದು ಕಾಲು ಎಳಿತವ್ರೆ. ಬೆಲ್ಲ ಇದ್ರೆ ಇರುವೆ ಬಂದೇ ಬರುತ್ತೆ, ಪಾಪ ಅಂತ ಇದ್ರೆ ದೆವ್ವ ಬಂದೇ ಬರುತ್ತೆ, ಅನ್ಯಾಯ ಅಂತ ಇದ್ರೆ ಬಂದೇ ಬರುತ್ತೆ. ನಾವು ದೇವ್ರ ಮಕ್ಕಳು, ದೇವರಿಗೆ ಭಯಭಕ್ತಿಯಾಗಿ ನೀತಿಯಲ್ಲಿರಬೇಕು. ಸಮಾಧಾನ, ಕುಟುಂಬದಲ್ಲಿ ಸಮಾಧಾನ, ಹೆಂಡತಿ ಮಕ್ಕಳ ಹತ್ರ ಸಮಾಧಾನ, ತಂದೆ ತಾಯಿ ಹತ್ರ ಸಮಾಧಾನ. ಕೆಲವೊಂದು ಯುವಕರಿದ್ದಾರೆ, ತಂದೆ ತಾಯಿ ಹತ್ರ ಸಮಾಧಾನವಾಗಿ ಮಾತಾಡ, ಎತ್ತಿ ಸಾಕಿಲ್ಲ, ನಿನ್ನಿಂದ ಏನ್ ಲಾಭ? BP ತಂದಿಕ್ತೀಯಾ? ತಲೆನೋವು ತಂದಿಕ್ತೀಯಾ? ದೇವ್ರು ಹೇಳ್ತಾರೆ, ದೇವರಿಗೆ ಪ್ರಿಯವಾಗಿರೋನು ತಂದೆ ತಾಯಿಗೂ ಪ್ರಿಯವಾಗಿರ್ತಾನೆ. ಇಷ್ಟು ಹೇಳಿ ನೀವು ಇನ್ನೂ ತಿದ್ಕೊಂಡಿಲ್ಲ ಅಂದಮೇಲೆ ನಿಮ್ಮ ಹಣೆ ಬರ ಅನುಭವಿಸು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ ಸಮಾಧಾನ, ನೀತಿ. ಪಕ್ಕದ ಕೈ ಎತ್ತಿರಿ. ಈ ನೀತಿ ಲೋಕದಲ್ಲಿ ಸಿಗತ್ತಾ? ಸಿಗಲ್ಲ. ಎಲ್ಲ ಅನೀತಿ, ಅನ್ಯಾಯ, ಮೋಸ, ಅಕ್ರಮ. ಆದರೆ ದೇವ್ರ ಮಕ್ಕಳಾದಂಥ ನಾವು ನೀತಿಯಾಗಿರೋಣ. ನೀತಿಯ ಸಂಪಾದನೆ ಇರಲಿ. ದೇವರು ನಮ್ಮನ್ನು ಕಾಪಾಡ್ತಾರೆ, ನಡೆಸ್ತಾರೆ. ದೇವರು ನಮ್ಮ ಇಕ್ಕಟ್ಟಿಂದ ಬಿಡಿಸ್ತಾರೆ. ಎಂಥ ಇಕ್ಕಟ್ಟೆ ಬರಲಿ, ದೇವರು ನಮ್ಮನ್ನು ಕಾಪಾಡ್ತಾರೆ. ದೇವರು ನಮ್ಮ ಪಕ್ಷದಲ್ಲಿ ಇರ್ತಾರೆ. ನೆಕ್ಸ್ಟ್ ಹಲ್ಲೆಲೂಯಾ. ಹೌದಾ? ಸಮಾಧಾನ. ಪಕ್ಕದಲ್ಲಿ ಹೇಳಿ, ಸಮಾಧಾನವಾಗಿರಿ. ಏನೇ ಹೇಳಿಬಿಡಿ. ಹಲ್ಲೆಲೂಯಾ. ಯುದ್ಧದ ಮೇಲೆ ಯುದ್ಧ ಬರಲಿ, ಏನೇ ಬರಲಿ, ಹಲ್ಲೆಲೂಯಾ. ನಮ್ಮ ದೇವರು ಒಳಗಡೆ ಇದ್ದಾರೆ. ದೇವ್ರು ಹೇಳಿದ್ದಾರೆ, ನನ್ನ ಸಮಾಧಾನವನ್ನೇ ನಿಮಗೆ ಬಿಟ್ಟು ಹೋಗಿದ್ದೇನೆ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಸಾಕ್ಷಿ ಇಲ್ಲದೆ ಜೀವನ ಏನ್ ಜೀವನ ಅಂತ. ಕರ್ತನನ್ನು ನಂಬತಕ್ಕಂಥವ್ರಿಗೆ ಎಲ್ಲ ಮೇಲೆ ಅಲ್ಲ. ಯಾಕೆ ಕೆಳಗೆ ಹೋಗ್ತೀಯಾ? ನಮ್ಮ ಜೀವನ ನೀತಿಯಲ್ಲಿರಲಿ, ಸಮಾಧಾನವಾಗಿರಲಿ, ಪರಿಶುದ್ಧವಾಗಿರಲಿ. ನಮ್ಮ ಬದುಕು ದೇವರಿಗೆ ಮೆಚ್ಚುಗೆ ಆಗಿರಲಿ. ದೇವರು ಮನೆಯಲ್ಲಿ, ಹೊರಗಡೆ, ಎಲ್ಲ ಕಡೆ ದೇವರು ನೋಡ್ತಾ ಇದ್ದಾರೆ. ಕೈ ತಟ್ಟ ದೇವರು. ಈ ಭಯ ನಿಮಗೆ ಹಿಡ್ಬಿಟ್ರೆ ನಾನು ಖಂಡಿತ ಹೇಳ್ತೇನೆ, ನೀವು ಫಲಭರಿತರಾಗಿರ್ತೀರಿ. ಯಾರಿಗೆ ದೇವರ ಭಯ ಇಲ್ವೋ ಅವ್ರು ಎಷ್ಟು ಮಾಡಿದ್ರು ಫಲ ಕಾಣ್ಲಿಕ್ಕಾಗಲ್ಲ. ಮಾವಿನ ಮರ ಅಂದಮೇಲೆ ಹಣ್ಣಲ್ವಾ? ಬರ್ಬೇಕೇ ಬೇಡ? ವಿಶ್ವಾಸಿ ಅಂದಮೇಲೆ ಫಲ ಬೇಕಾ ಬೇಡವಾ? ನೀತಿಯ ಹಣ್ಣು ಬಿಡ್ಬೇಕ. ಇದು ನೀತಿಯ ಮರ. ಈ ನೀತಿಯ ಮರದಲ್ಲಿ ನೀತಿ ಹಣ್ಣು ಬೇಡವಾ? ಪ್ರೀತಿ ಹಣ್ಣು ಬೇಡವಾ? ಪರಿಶುದ್ಧತೆ ಹಣ್ಣು ಬೇಡವಾ? ಫಲ ಬೇಡವಾ? ಇಲ್ಲದ ಮೇಲೆ ಮರ ಯಾಕೆ? ನಾವು ಕ್ರೈಸ್ತರು, ನಾವು ಅನೇಕರಿಗೆ ಸಾಕ್ಷಿಯಾಗಿರ್ಬೇಕು. ನಮ್ಮ ನೋಡಿ ಅನೇಕರು ಬೆಳಕಿಗೆ ಬರಬೇಕು, ಸತ್ಯದಲ್ಲಿ ಬರಬೇಕು. ಅದಕ್ಕೆ ದೇವರು ಹೇಳ್ತಾರೆ, ನಮ್ಮ ಗುಣ ಹೇಗಿದೆ? ನಾವು ಪ್ರಿಯರಾಗಿ, ದೇವರಿಗೆ ಪ್ರಿಯರಾಗಿರೋನು ಮನುಷ್ಯನಿಗೂ ಪ್ರಿಯರಾಗಿರ್ತಾರೆ. ನಾವು ಈ ಒಳಗೆ ಬಂದು ಕೂತಿದ್ದೇವಲ್ಲ, ಯಾರೋ ಮಾರ್ಗದಲ್ಲಿ ನಡೀಲಿಕ್ಕೆ ನಾವು ಮಾಡ್ತಕ್ಕಂಥ ಸ್ಟೈಲು ಯಾವ ಸ್ಟೈಲು? ನಮ್ಮ ಮಾತು ಹೇಗಿದೆ? ನಮ್ಮ ನಡೆಯಲ್ಲಿ ದೇವರ ಪ್ರತಿಬಿಂಬ ಕಾಣ್ತಾ ಇದೆಯಾ? ರಿಫ್ಲೆಕ್ಷನ್ ಆಗ್ತಾ ಇದೆಯಾ? ಜೀಸಸ್ ರಿಫ್ಲೆಕ್ಟ್ ಆಗ್ತಾ ಇದ್ದಾರಾ? ನಿಮಗೆ ಒಂದು ಮಕ್ಕಳು, ಒಂದು ಮಗುವಿದೆ ಅಂತ ಇಟ್ಕೊಳ್ಳಿ. ಆ ಮೂಗು ನೋಡಿದ ತಕ್ಷಣ ಏನಂತಾರೆ? ನೋಡಿದೆ, ಅಮ್ಮನಾಗೇ ಮೂಗು, ಅಪ್ಪನಾಗೇ ಬಾಯಿ. ಅವ್ರ ಅಪ್ಪನ ಗುಣನ ಹಂಗೇ ಸುಳ್ಕೊಂಡು ಬಂದ್ಬಿಟ್ಟವನೇ. ರೈಟಾ? ಹೌದಂತೀರ ಇಲ್ವಾ? ಒಂದು ಹಲ್ಲೆಲೂಯಾ ಹೇಳಿ ನೋಡ. ಆಮೇಲೆ ಹಲ್ಲೆಲೂಯಾ. ಒಂದು ಮಗು ನಮಗಿದೆ ಅಂತ ಹೇಳಿದ್ರೆ ಅರ್ಧ ಅಪ್ಪನ ಗುಣ ಇರುತ್ತೆ, ಅರ್ಧ ಅಮ್ಮನ ಗುಣ ಇರುತ್ತೆ. ಇದು ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಹೌದಲ್ವಾ? ಹಾಗಾದ್ರೆ
ನಮ್ಮಪ್ಪ ಏಸಪ್ಪ ಅಂದಮೇಲೆ ಅಪ್ಪನ ಗುಣ ನಮ್ಮ ಹತ್ರ ಬೇಡ ಏನ್ರಿ. ಕೆಲವು ಹೇಳ್ತಾರೆ ನೋಡಿ, ಇವನಿಗೆ ರಕ್ತದಲ್ಲೇ ಬಂದ್ಬಿಟ್ಟಿದೆ ಈ ಗುಣ. ಹಾಗಾದರೆ ರಕ್ಷಣೆ ಹೊಂದಿ ಅಂತ ನಮ್ಮದಲ್ಲಿ ಇರ್ತಕ್ಕಂಥದ್ದು ಯೇಸುವಿನ ರಕ್ತ, ಆ ರಕ್ತದಲ್ಲಿದ್ದ ಗುಣ ನಮ್ಮಲ್ಲಿ ಎಲ್ಲಿದೆ? ಇರಬೇಕಾ ಬೇಡ? ನೀ ರಕ್ಷಣೆ ಹೊಂದಿದ್ದು ಗ್ಯಾರಂಟಿ ಆದ್ರೆ, ನೀ ನಿಜವಾಗ್ಲೂ ರಕ್ಷಣೆ ಹೊಂದಿದ್ರೆ ನಿನ್ನಲ್ಲಿ ಕಾಣಬೇಕಾದ ಗುಣಗಳು ಯಾವುದು? ಯೇಸಪ್ಪನ ರಕ್ತದ ಆ ಕಣದಲ್ಲಿ ಯೇಸುವಿನ ಗುಣ ಕಾಣ್ಬೇಕ್ರಿ. ಇವನು ನಿಜವಾದ ಕ್ರೈಸ್ತ. ಅದಲ್ಲದೆ ಅವನು ಮೋಸಗಾರ, ಮಾಯೆ, ಅವನು ದುಷ್ಟ, ಅವನು ವಂಚಕ. ಮನ ತಿರುಗಬೇಕು. ಇವತ್ತು ನಾವು ದೇವ್ರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಇವತ್ತು ನಮ್ಮ ಮನ ತಿರುಗಿದ್ರೆ ನೀವು ನಿಮ್ಮ ಕುಟುಂಬ ಸೌಖ್ಯವಾಗಿರ್ತೀರ, ಆರೋಗ್ಯವಾಗಿರ್ತೀರ. ಅವನು ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ಅಲ್ಲ ನೋಡಿ, ವಾಕ್ಯವನ್ನು ಬಿಟ್ಟು ದುಷ್ಟನಾಗಲಿಲ್ಲ, ಪ್ರಾರ್ಥನೆಯನ್ನು ಬಿಟ್ಟು ದುಷ್ಟನಾಗಲಿಲ್ಲ, ನ್ಯಾಯವನ್ನು ಬಿಟ್ಟು ದುಷ್ಟನಾಗಲಿಲ್ಲ, ನೀತಿಯನ್ನು ಬಿಟ್ಟು ದುಷ್ಟನಾಗಲಿಲ್ಲ, ಅನ್ಯಾಯವನ್ನು ಮಾಡಿ ದುಷ್ಟನಾಗಲಿಲ್ಲ, ವಾಕ್ಯಕ್ಕೆ ವಿರೋಧವಾಗಿ ನಡೆದು ದುಷ್ಟನಾಗಲಿಲ್ಲ, ಹೆಂಡತಿಗೆ ಮೋಸ ಮಾಡಿ ದುಷ್ಟನಾಗಲಿಲ್ಲ, ಸಭೆಗೆ ಮೋಸ ಮಾಡಿ ದುಷ್ಟನಾಗಲಿಲ್ಲ, ಅಪ್ಪ ಅಮ್ಮನಿಗೆ ಮೋಸ ಮಾಡಿ ದುಷ್ಟನಾಗಲಿಲ್ಲ, ವಿದ್ಯೆಗೆ ಮೋಸ ಮಾಡಿ ದುಷ್ಟನಾಗಲಿಲ್ಲ, ಸರ್ಕಾರಕ್ಕೆ ಮೋಸ ಮಾಡಿ ದುಷ್ಟನಾಗಲಿಲ್ಲ. ದಾವೀದನ್ನು ದೇವರು ಮೆಚ್ಚಲಿಕ್ಕೆ ಕಾರಣ ಏನಂದ್ರೆ ಅವನು ದುಷ್ಟನಾಗಲಿಲ್ಲ. ಇವತ್ತು ಲೋಕ ಹೇಗಿದೆ? ದುಷ್ಟ ಲೋಕ, ಪಾಪದ ಲೋಕ. ಅದಕ್ಕೆ ನಮಗೆ ಹೇಳ್ತಿದ್ದಾರೆ, ನೀನು ಸುಖವಾಗಿರ್ಬೇಕಾದ್ರೆ ನೀನು ಹೇಗಿರ್ಬೇಕಂತೆ? ದೇವರ ಮಾರ್ಗದಲ್ಲಿ ನೀನು ನಡೆಯಬೇಕಾಗತ್ತೆ. ದೇವರಿಗೆ ಮಾರ್ಗದಲ್ಲಿ ನೀನು ವಿಧೇಯನಾಗಿ ನಡೆದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ.